ಟಿಪ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ವೀಕ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೆ ಹೋಗ್ಬೋದು ಅಂತ ನೋಡೋಣ. ಇವತ್ತು ರೆಡ್ ಎಲ್ಲ ಕಡೆ ಮಾರ್ಕೆಟ್ ರೆಡ್, ಗ್ಯಾಪ್ ಡೌನ್ ಓಪನಿಂಗ್, ಅದಾದಮೇಲೆ ಫಾಲೋ ಅಪ್ ಕೂಡ ಬರ್ತಾ ಹೋಯಿತು. ಪ್ರೈಮ್ ಮಿನಿಸ್ಟ್ರು ಒಂದು ರ್ಯಾಲಿನ ಅಡ್ರೆಸ್ ಮಾಡಬೇಕಾದ್ರೆ ಏನಂತ ಹೇಳಿದರೆ, ಆದಷ್ಟು ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ, ಒಂದು ವರ್ಷ ಎಲ್ಲೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿಬಿಡಿ, ಗೋಲ್ಡನ್ನ ಕಮ್ಮಿ ಬೈ ಮಾಡಿ, ವರ್ಕ್ ಫ್ರಮ್ ಹೋಮ್ ಸಾಧ್ಯ ಆದರೆ ಮಾಡಿ, ನಿಮ್ಮ ಕಂಪ್ನಿಗಳಿಗೂ ನೀವು ಆದೇಶ ಕೊಡಿ. ಅದೇ ರೀತಿಯಾಗಿ ಫ್ಯೂಯಲ್ ಮನೆಯಲ್ಲಿ ಉಪಯೋಗಿಸುವಂಥ ಅಡುಗೆ ಎಣ್ಣೆ ಆಗಿರ್ಬೋದು ಅಥವಾ ವೆಹಿಕಲ್ದು ಆಯಿಲ್ ಆಗಿರ್ಬೋದು ಕಮ್ಮಿ ಉಪಯೋಗಿಸಿ ಅಂತ ಎಲ್ಲ ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಇವತ್ತು ಮಾರ್ಕೆಟಲ್ಲಿ ಅದರದ್ದು ಕೂಡ ಒಂದು ರಿಯಾಕ್ಷನ್ ಬರ್ತಾಯಿತ್ತು. ಅಂದರೆ ಯಾವುದು ಟ್ರಾವೆಲ್ ಮಾಡಿಬಿಡಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಟೂರಿಸಮು, ರೈಲ್ವೆ ಈ ಥರ ಸ್ಟಾಕ್ಗಳಲ್ಲಿ ಒಂದು ಕರೆಕ್ಷನ್ ಬರ್ತಾ ಹೋಯಿತು. ಗೋಲ್ಡ್ ಪರ್ಚೇಸ್ ಅನ್ನೋದಕ್ಕೆ ಜ್ಯುವೆಲರಿ ಸ್ಟಾಕ್ಸ್ಗಳಲ್ಲಿ ನೆಗೆಟಿವ್ ಬರ್ತಾ ಹೋಯಿತು, ಏರ್ಲೈನ್ ಇಂಡಸ್ಟ್ರಿನಲ್ಲಿ ನೆಗೆಟಿವಿಟಿ ಬರ್ತಾ ಹೋಯಿತು. ಸೊ ಎಲ್ಲದರಲ್ಲೂ ಕೂಡ ಒಂದು ಫಾಲ್ ಬರ್ತಾ ಹೋಯಿತು. ಇವತ್ತು 4.94% ಫಾಲ್ ಆಯಿತು ಇಂಡಿಗೋದಲ್ಲಿ. ಆದರೆ ಟೈಟನಲ್ಲಿ ಒನ್ ಆಫ್ ದ ಜ್ಯುವೆಲರಿ ಪ್ಲೇಯರ್ಸು ಕೂಡ ನಿಮಗೆ ಗೊತ್ತಿದೆ 6.73% ಕರೆಕ್ಷನ್ ಬಂತು ಇವತ್ತು ಟೈಟನಲ್ಲಿ. ಸೊ ಇವೆರಡು ಟಾಪ್ ಗೇನರ್ಗಳಾಗಿದೆ. 4% ಮೇಲೆ ಅಂದರೆ ಭಾರತಿ ಏರ್ಟೆಲಲ್ಲೂ ಬಂದಿದೆ, ಹಾಗೆ ಝೊಮ್ಯಾಟೋದಲ್ಲೂ ಕೂಡ 4% ಕರೆಕ್ಷನ್ ಬಂದಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಇವತ್ತು ನೆಗೆಟಿವ್ ಆಗಿತ್ತು. ಒಂದು ವೀಕ್ ಡೇ ಆಗಿ ಇವತ್ತು ಮಾರ್ಕೆಟಲ್ಲಿ ಕ್ಲೋಸಿಂಗ್ ಆಗಿದೆ. ಅದೇ ರೀತಿಗೆ ಮ್ಯಾಕ್ಸ್ ಹೆಲ್ತ್ 2.51% ಅಪ್ ಮಾಡಿ ಬಂದಿದೆ. ಟಾಟಾ ಕನ್ಸ್ಯೂಮರು 8.06% ಅಪ್ ಮಾಡಿ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗ್ತಾಯಿತ್ತು. ಬಟ್ ಸುಮಾರು ಸ್ಟಾಕ್ಗಳು ಸೆಕ್ಟರ್ಗಳು ನೀವು ನೋಡೋದಾದರೆ ಆಟೋ ಸೆಕ್ಟರಿಂದ ಹಿಡಿದು ಎಲ್ಲದರೂ ಕೂಡ ನೆಗೆಟಿವಿಟಿ ಬಂದಿದೆ. ಯಾಕೆಂದರೆ ಇರಾನಿನ ಏನು ಒಂದು ಅಗ್ರಿಮೆಂಟ್ ಬರಬೇಕು ಅಂತಿತ್ತು ಅದನ್ನು ಟ್ರಂಪ್ ಅವರು ಒಪ್ಕೊಂಡಿಲ್ಲ. ಹಾಗಾಗಿ ಮತ್ತೆ ಸಿಚುವೇಶನ್ ಎಸ್ಕಲೇಷನ್ ಆಗೋ ಥರ ಸಿಚುವೇಷನಲ್ಲಿತ್ತು. ಇದ್ರ ಮಧ್ಯೆ ದೇಶಕ್ಕೆ ಯಾಕೆ ಈ ಥರ ಕರೆ ಕೊಡ್ತಾ ಇದ್ದಾರೆ, ಏನೋ ಒಂದು ದೊಡ್ಡ ಯುದ್ಧ ಆಗ್ತಾ ಇದೆಯಾ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಡಿ ಅಂತ ಯಾಕೆ ಹೇಳಿದ್ರು, ಈ ಥರದ್ದೆಲ್ಲ ಒಂದಿಷ್ಟು ಬರ್ತಾ ಇದೆ. ಅಂದರೆ ಒಂದಿಷ್ಟು ಮೇನ್ ಉದ್ದೇಶ ಇರೋದು ಇಂಡಿಯಾದ ಇಂಪೋರ್ಟ್ಗಳು ಯಾವ್ದು ತುಂಬ ಡಿಪೆಂಡ್ ಆಗಿದ್ವಿ ಒಂದು ಜ್ಯುವೆಲ್ಲರಿ ಮೇಲೆ. ಗೋಲ್ಡು ಸಿಕ್ಕಾಪಟ್ಟೆ ನಾವು ಇಂಪೋರ್ಟ್ ಮಾಡ್ಕೊತೀವಿ, ಅದೇ ರೀತಿಯಾಗಿ ಕ್ರೂಡು ಕೂಡ ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ಕೊತೀವಿ. ಇದೆಲ್ಲದು ಕೂಡ ಒಂದು ಸ್ವಲ್ಪ ನಮ್ಮದು ಒಂದು ಇಂಪೋರ್ಟ್ ಏನು ಮಾಡ್ಕೊತಾ ಇದೀವಲ್ಲ ಬೇರೆ ದೇಶದಿಂದ, ಅದ್ರ ಒಂದು ಹೊರೆ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ ಹೇಳಿರ್ಬೋದು ಅಂತ. ಬಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ದು ಬಂದಾಗ ಅದು ಹ್ಯಾಂಟಾ ವೈರಸ್ ಏನಾದರೂ ಒಂದು ಎಸ್ಕಲೇಷನ್ ಆಗೋ ಥರ ಸಿಚುವೇಷನ್ ಇದೆಯಾ, ಅಥವಾ ಅಲ್ಲಿ ಯುದ್ಧ ನಡೆಯುತ್ತಿದೆಯಾ, ಏನು ಸುಳ್ಳು ಸಿಕ್ಕಿದೆ. ಯಾಕಂದರೆ ಯಾರೋ ಒಬ್ಬರು MP-ನೋ MLA-ನೋ ಹೇಳಿದರೆ ಒಂದಿರುತ್ತೆ. ಪ್ರೈಮ್ ಮಿನಿಸ್ಟ್ರು ಆ ಥರ ಒಂದು ಅಡ್ರೆಸ್ ಮಾಡಿದಾಗ ಇವತ್ತು ಎಲ್ಲ ಕಡೆ ಅದರದ್ದೇ ಚರ್ಚೆಗಳು ನಡೀತಾ ಇದೆ. ಯಾಕೆ ಈ ಥರ ಹೇಳಿದ್ರು, ಏನಿರ್ಬೋದು ಅನ್ನೋದಕ್ಕೋಸ್ಕರ ನೋಡೋಣಂತೆ. ಯಾಕಂದರೆ ಲಾಸ್ಟ್ ಟೈಮು ಇಸ್ರೇಲ್ಗೆ ಭೇಟಿ ಮಾಡಿ ಒಂದು ದಿನಕ್ಕೆ ಅಥವಾ 2 ದಿನಕ್ಕೆ ಯುದ್ಧ ಶುರು ಆಯ್ತಲ್ವಾ ಇರಾನ್ ಮೇಲೆ. ಹಾಗಾಗಿ ಈ ಸಲನೂ ಏನಾದರೂ ಒಂದು ಗೊತ್ತಿದೆಯಾ, ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾರಾ, ಅಥವಾ ಇನ್ನೂ ಒಂದು ಏನು ಬರ್ತಾ ಇದೆ, ಖಂಡಿತ ಇದು ಆಗೇ ಆಗುತ್ತೆ, ಯಾವುದು ಆಗುತ್ತೋ ಇಲ್ವೋ ಇನ್ನೊಂದು ವಾರ 10 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಅಂತೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು, ಮಾರ್ಕೆಟಿಂಗ್ ಕಂಪ್ನಿಗಳು ಆಲ್ರೆಡಿ ನಾವು ಲಾಸಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಇಷ್ಟು ದಿನ ನಾವು ತರ್ಕೊಂಡಿದ್ದೀವಿ ಅಂತ. ಸೊ ಖಂಡಿತ ಪೆಟ್ರೋಲ್ ಡೀಸೆಲ್ ಬೆಲೆ, ಎಲೆಕ್ಷನ್ಗಳು ಎಲ್ಲ ಮುಗೀತು, ಅದು ಮಾಮೂಲಿ, ಅದು ಮಾಡೇ ಮಾಡ್ತಾರೆ. ಗ್ಯಾಸ್ ಬೆಲೆ ಕೂಡ ಜಾಸ್ತಿ ಆಗ್ಬೋದು ಡೊಮೆಸ್ಟಿಕ್ಕಿಂದು. ಆದರೆ ಗೋಲ್ಡಿಗೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡ್ಬೋದು ಅಂತಲೂ ಕೂಡ ಒಂದು ವಿಶ್ಲೇಷಣೆ ಬರ್ತಾ ಇದೆ. ಯಾಕೆಂದರೆ ಅದಕ್ಕೋಸ್ಕರ ಗೋಲ್ಡ್ ಕಮ್ಮಿ ತಗೊಳ್ಳಿ ಅಂತ ಹೇಳಿದ್ದಾರೆ ಜನ. ಆದರೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗಲಿಲ್ಲ. ಗೋಲ್ಡನ್ನ ತುಂಬ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ರುಪಿ ಮೇಲೂ ಕೂಡ ತುಂಬ ಒಂದು ಹೊಡೆತ ಬೀಳ್ತಾ ಹೋಗುತ್ತೆ. ಬಟ್ ಈ ವರ್ಷ ನೀವು ನೋಡೋದಾದರೆ ಜನವರಿನಲ್ಲಿ ತುಂಬ ಒಂದು ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ಇಂಪೋರ್ಟ್ ಕಮ್ಮಿ ಆಗಿದೆ ಅನ್ನೋದು. ಫೆಬ್ರವರಿನಲ್ಲೂ ಕಮ್ಮಿ ಆಗಿದೆ, ಮಾರ್ಚಲ್ಲೂ ಕಮ್ಮಿ ಆಗಿದೆ. ಯಾಕಂದರೆ ಗೋಲ್ಡ್ ಬೆಲೆ ಜಾಸ್ತಿ ಇದೆ. ಎಲ್ಲರೂ ಕೂಡ ಮೊದಲೆಷ್ಟು ಗೋಲ್ಡ್ ತೊಗೊತಾ ಇದ್ರು ಅಷ್ಟು ಗೋಲ್ಡ್ ತೊಗೊಳಕ್ಕಾಗೋದಿಲ್ಲ ಅಲ್ವಾ. ಮೊದಲು 10 ಗ್ರಾಮ್ ತೊಗೊತಿದ್ರು, ಇವಾಗ ಮೇ ಬಿ ಒಂದು 5 ಗ್ರಾಮ್ ತೊಗೋಬೋದು ಅಂತ ಯೋಚನೆ ಮಾಡ್ಬೋದು. ಹಾಗಾಗಿ ಸಹಜವಾಗಿ ಒಂದು ಗೋಲ್ಡ್ ಇಂಪೋರ್ಟ್ ಕಮ್ಮಿ ಆಗಿದೆ, ನಮಗೆ ಜ್ಯುವೆಲರಿ ಡಿಮ್ಯಾಂಡ್ ಕಮ್ಮಿ ಆಗಿರೋದ್ರಿಂದ. ಬಟ್ ಇನ್ನೂ ಅದು ಕಮ್ಮಿ ಆಗಲಿಲ್ಲ ಅಂತಂದರೆ ಬಹುಶಃ ಇಂಪೋರ್ಟ್ ಡ್ಯೂಟಿ, ಯಾಕಂದರೆ ಇಂಡಿಯಾದಲ್ಲಿ ನೋಡಿ ಬರೀ ಗೋಲ್ಡ್ ಫಾರಿನ್ದು ಏನು ಚಾರ್ಟ್ ಇರುತ್ತಲ್ಲ, ಡಾಲರ್ ಚಾರ್ಟ್, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಡೈರೆಕ್ಟ್ ಪ್ರಪೋರ್ಷನಲ್ಲ ಇಲ್ಲ. ರುಪಿ ವೀಕ್ ಇದೆಯಾ, ಸ್ಟ್ರಾಂಗ್ ಇದೆಯಾ ಅನ್ನೋದ್ರ ಮೇಲೂ ಕೂಡ ಗೋಲ್ಡ್ ಇಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ರುಪಿ ವೀಕ್ ಆದಷ್ಟು ಗೋಲ್ಡ್ ಇಲ್ಲಿ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಹಾಗೆಯೇ ಇಂಪೋರ್ಟ್ ಡ್ಯೂಟಿನೂ ಕೂಡ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಅಂದ್ರೂ ಕೂಡ ಅಲ್ಲಿ ಇಂಟರ್ನ್ಯಾಷನಲ್ ರೇಟಲ್ಲಿ ಗೋಲ್ಡ್ ಸೇಮ್ ಇದ್ರೂ ಕೂಡ ನಮಗೆ ಜಾಸ್ತಿ ಬೀಳ್ತಾ ಹೋಗುತ್ತೆ. ಒಂದಿಷ್ಟು ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಾನು ಶುಕ್ರವಾರ ಚಾರ್ಟ್ ಸ್ಟಾಕ್ ಮಾಡಿರಲಿಲ್ಲ, ನಿನ್ನೆ ಅದನ್ನು ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಪ್ಯಾಟರ್ನ್ಗಳು ಮತ್ತೊಂದು ಒಂದಿಷ್ಟು ಜಸ್ಟ್ ಒಂದು ಲರ್ನಿಂಗ್ ಪರ್ಪಸ್ಗೋಸ್ಕರ ಶೇರ್ ಮಾಡಿದ್ದೆ. ಇಂಟ್ರೆಸ್ಟ್ ಇದೆ ಯಾರು ನೋಡಿಲ್ಲ ಅಂದರೆ ನಿನ್ನೆಯ ಒಂದು ಫಿನ್ ಫ್ಯಾಕ್ಟ್ಸ್ನ ದಯವಿಟ್ಟು ನೋಡಿ, ಚಾರ್ಟ್ಸ್ ಕೂಡ ಮಾತಾಡಿದ್ದೀನಿ ಅದರಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೂ ಕೂಡ ಇದರಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಸೆಲ್ಲಿಗೆ ಬಂದಿದೆ ಇವತ್ತು. ಐ ಥಿಂಕ್ ಇವತ್ತು ಆ್ಯಬ್ ಇಂಡಿಯಾದಲ್ಲಿ ರಿಸಲ್ಟ್ಸ್ ಇತ್ತು. ರಿಸಲ್ಟ್ಸ್ ಬಂದಿದ್ದು ಅವ್ರದ್ದು ಎಸ್ಟಿಮೇಷನ್ ಮೀಟ್ ಆಗಿಲ್ಲ, ಮಿಸ್ ಆಗಿದೆ ಅಂತ ಬಂದಿದ್ದಕ್ಕೆ 8.91%, 9% ಆಲ್ಮೋಸ್ಟ್ ಫಾಲ್ ಬಂದಿದೆ ಇವತ್ತು ಆ್ಯಬ್ ಇಂಡಿಯಾದಲ್ಲಿ. ಸೀಮೆನ್ಸು ಕೂಡ 5% ಫಾಲ್ ಬಂತು. ಮ್ಯಾಸ್ಡಾಕು ಒಂದು ಸುಮಾರು ಸೆಕ್ಟರ್ಗಳಲ್ಲಿ ಇವಾಗ ಫಾಲ್ ಬಂದಿದೆ ನೋಡಿ. ಅದಾನಿ ಪವರ್ ಒಂದು ಸುದ್ದಿ ಬಂದಿತ್ತು. ಅದಾನಿ ಪವರು NTPCನ ದಾಟಿದೆ ಇವಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಅಂತ ನೋಡೋದಾದರೆ. NTPCದು 3.53 ಲ್ಯಾಕ್ ಕ್ರೋರ್ಸ್, 3.53 ಲಕ್ಷ ಕೋಟಿ ಇದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನು. ಅದಾನಿ ಪವರ್ ಅದನ್ನು ಕೂಡ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಡಿಸ್ಪೈಟ್ ದಟ್ ಅದು ರಿಕವರ್ ಆಗೋಕ್ಕಾಗಿಲ್ಲ, ಇವತ್ತು ಫಾಲೇ ಆಗಿದೆ. ಟೊರೆಂಟ್ ಫಾರ್ಮಾ ಇಂಡಸ್ಟ್ರಿ ಇವತ್ತು 3.11% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಹ್ಯುಂಡೈ ಇಂಟ್ರೆಸ್ಟಿಂಗ್ಲಿ ಅದು ಇವತ್ತು ಪಾಸಿಟಿವ್ ಆಗಿದೆ. ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಕೂಡ ಇವತ್ತು ಫಾಲ್ ಬಂದಿತ್ತು. ಸೊ ಇವತ್ತಿನ ಟಾಪ್ ಲೂಸರ್ ಆ್ಯಬ್ ಇಂಡಿಯಾ, ಟಾಪ್ ಗೇನರು ಟೊರೆಂಟ್ ಫಾರ್ಮಾ ಅಂತ ಕಾಣಿಸುತ್ತೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡಿ ಬ್ಯಾಂಕಿಂದು
ಮತ್ತು ನಮ್ಮ ಇದ್ರದ್ದು ಏನು NBFC ಕಂಪ್ನಿಗಳೆಲ್ಲದರಲ್ಲೂ ಕೂಡ ಒಂದು ದೊಡ್ಡ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ಹಾಗಾದರೆ ಏನು ಇವಾಗ ಆ ಒಂದು ಝೋನ್ ಮಾತಾಡ್ತಾ ಇದ್ವಲ್ಲ 23,800 ಮೇಲ್ಗಡೆ 24,300 ಅಂತ ಆ ಲೋಯರ್ ಝೋನಿಗೆ ಬಂದಿದೆ. ನೆನ್ನೆದು ಫಿನ್ಫ್ಯಾಕ್ಟ್ಸ್ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಮಾತಾಡಿದ್ದೀವಿ. ಸೊ ಒಂದು ಮೇಕ್ ಆರ್ ಬ್ರೇಕ್ ಸಿಚುಯೇಷನ್ಗೆ ಬಂದು ಕೂತಿದೆ. ಇವತ್ತು 23,800 ಏನಾದ್ರು ಮುರಿತು ಅಂದರೆ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ. ಚಾರ್ಟಲ್ಲಿ ನಿಮಗೆ ಒಂದು ಗ್ಯಾಪ್ ಕಾಣಿಸುತ್ತೆ. ಆ ಗ್ಯಾಪ್ ಕಡೆಗೆ ಹೋಗುತ್ತಾ ಗೊತ್ತಿಲ್ಲ, ಮಾರ್ಕೆಟ್ ಉತ್ತರ ಕೊಡಬೇಕದನ್ನ. ಬಟ್ ನೀವು ಪ್ಯಾಟರ್ನ್ ಅನಲೈಸ್ ಮಾಡ್ತೀರಾ ಅಂತಂದರೆ ನೋಡಿ, ಇಲ್ಲಿ ಈ ಒಂದು ಝೋನ್ ಆದಮೇಲೆ ಇಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ಗ್ಯಾಪನ್ನು ಕ್ರಿಯೇಟ್ ಮಾಡಿತ್ತಲ್ವ, ಒಂದು ಗ್ಯಾಪ್ ಅಪ್ ಮಾಡಿಕೊಂಡು ಮೇಲ್ಗಡೆ ಹೋಗಿತ್ತು. ಈ ಗ್ಯಾಪನ್ನು ಫಿಲ್ ಮಾಡಿಲ್ಲ. ಆ ಗ್ಯಾಪ್ ಫಿಲ್ ಮಾಡೋ ಕಡೆ ಬರ್ತಾ ಇದೆಯಾ? ಟು ಅರ್ಲಿ ಟು ಸೇ. ಫಸ್ಟ್ 23,800 ನಾಳೆ ಏನು ಮಾಡುತ್ತೆ ಅಂತ ನೋಡಬೇಕು. ಅದ್ರ ಕೆಳಗಡೆ ನೆಕ್ಸ್ಟು ಆ ಒಂದು ಅಲ್ಲಾಗಿತ್ತಲ್ಲ 23,600 ಆ ಲೆವೆಲ್ ಕೂಡ ಇರುತ್ತೆ. ಸೊ ಅದಕ್ಕಿಂತ ಕೆಳಗಡೆ ಗ್ಯಾಪ್ ಇರುವಂಥದ್ದು ನೋಡೋಣ. ಈ ವಾರ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಪ್ಯಾಟರ್ನ್ ಅಂತ ನೋಡಿದ್ರೆ ಒಂದು ರೇಂಜಿಗೆ ಬಂದು ಅಲ್ಲಿಂದ ಒಂದು ಕೆಳಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಆ ಥರ ಒಂದು ಚಾರ್ಟ್ಸ್ ಮಾಡೋ ಥರದ್ದು ಅನ್ನಿಸ್ತಾ ಇದೆ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 1.57% ಕರೆಕ್ಷನ್ ಬಂತು. ಸೆನ್ಸೆಕ್ಸಲ್ಲಿ ಕರೆಕ್ಷನ್ ಬಂದಿದೆ. ಇಂಡಿಯಾ ವಿಕ್ಸು 10% ಜಾಸ್ತಿಯಾಗಿ 18ಕ್ಕೆ ಬಂದಿದೆ. ಎಲ್ಲ ಇಂಡೆಕ್ಸ್ಗಳಲ್ಲೂ ಕೂಡ ಫಾಲ್ ಬಂದಿದೆ. ಕ್ರೂಡ್ ಇವಾಗ 106ಗೆ ಹೋಗಿದೆ. ಕ್ರೂಡು ಕಮೆಂಟ್ ಮಾಡಿದರೆ ಕೆಲವರು, ಒಂದು ಕ್ಯಾಶ್ ಮಾರ್ಕೆಟ್ ಕ್ರೂಡ್ ಇರುತ್ತೆ, ಒಂದು ಸ್ಪಾಟ್ ಕ್ರೂಡ್ ಇರುತ್ತೆ. ನಾವು ಟ್ರ್ಯಾಕ್ ಮಾಡಬೇಕಾಗಿರೋದು ಸ್ಪಾಟ್ ಕ್ರೂಡು. ಯಾರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತಿದ್ದೀರಾ ಅಂದರೆ ಅಫ್ಕೋರ್ಸ್ ನಿಮಗೆ ವ್ಯವಹಾರ ಸಿಗೋದು ಮತ್ತೊಂದು ಅದೇ ಕ್ರೂಡ್ ಇರ್ಬೋದು. ಬಟ್ ನಿಮಗೆ ಆ್ಯಕ್ಚುಲಿ ಸ್ಪಾಟ್ ಪ್ರೈಸ್ ಮೇಲೆ F&O ಪೊಸಿಷನ್ ನಿರ್ಧಾರ ಆಗೋದು. ಅದು 106ಕ್ಕೆ ಬಂದಿದೆ. 9,200 ದಾಟಿದೆ. ಗೋಲ್ಡ್ ಸಿಲ್ವರ್ ಕೂಡ ಇವಾಗ ರೈಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸಿಲ್ವರ್ ಆಲ್ರೆಡಿ 5% ರೈಸ್ ಆಗಿ ಹೋಗಾಗಿದೆ. ಸೊ ಎಸ್ಕಲೇಷನ್ ಆಗ್ತಾ ಇದ್ರೆ ಈ ಸಲ ಗೋಲ್ಡ್ ಸಿಲ್ವರು ಮತ್ತೆ ಪಾಸಿಟಿವ್ ಕಡೆಗೆ ಹೋಗೋ ಥರದ್ದು ಅನ್ನಿಸ್ತಾ ಇದೆ ಸಿಚುವೇಶನ್. ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಗೆ ಬಿಟ್ಕಾಯಿನ್ ಕೂಡ ಇವತ್ತು 1.15%. ಬಟ್ ನೆನ್ನೆ ಟ್ರೇಡ್ ಆದಾಗ 80,000 ಇತ್ತು, ಮತ್ತೆ ಮೇಲೆ ಹೋಗಿತ್ತು. ಇವತ್ತು ಮತ್ತೆ ವಾಪಸ್ಸು ಕರೆಕ್ಷನ್ ಆಗಿದೆ. ಬಟ್ ತುಂಬ ದೊಡ್ಡ ಮಟ್ಟಿನ ಕರೆಕ್ಷನ್ ಅಂತ ಏನಾಗಿಲ್ಲ, ಇನ್ನೂ 80,000 ಮೇಲೇನೇ ಇದೆ. ನಿಫ್ಟಿ ಗಿಫ್ಟ್ ನಿಫ್ಟಿ 23,800 ಮೇಲ್ಗಡೆನೇ ಟ್ರೇಡ್ ಆಗ್ತಿದೆ ಸದ್ಯಕ್ಕೆ. ನೋಡೋಣ ನಾಳೆ ಯಾವ ರೀತಿ ಓಪನ್ ಆಗುತ್ತೆ ಅಂತ. ನಾಳೆ ಎಕ್ಸ್ಪೈರಿ ಅಲ್ವಾ, ಎಕ್ಸ್ಪೈರಿದು ನೋಡ್ಕೊಂಬರೋದಾದರೆ ರಿಸಲ್ಟ್ಸಲ್ಲಿ ಇವತ್ತು ಕೆನರಾ ಬ್ಯಾಂಕಲ್ಲೂ ನೆಗೆಟಿವಿಟಿ ಬಂದಿದೆ ನೋಡಿ. ಅವ್ರದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 10% ಬಿದ್ದಿದೆ ಅಂತ ಬಂದಿತ್ತು. ಹಾಗೆಯೇ ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು ಇವತ್ತು. ಸ್ವಿಗ್ಗಿನಲ್ಲಿ ಕೂಡ ಒಂದು ಕಮ್ಮಿ ಬಂದಿದೆ. ಇಯರ್ ಆನ್ ಇಯರು ಸೇಲ್ಸೇ 8.57% ಡೌನ್ ಆಗಿದೆ ಅಂತ ಬಂದಿತ್ತು. ಸೊ PVR ಐನಾಕ್ಸಿಂದು ಕೂಡ ಲಾಸ್ ಅಂತ ಕೇಳ್ಪಟ್ಟೆ, ಅದು ಕೂಡ ಕೆಳಗಡೆ ಬಿದ್ದಿದೆ. ಯಾಕಂದರೆ ಇವಾಗ ನೋಡಿ, ಇವಾಗ ಎಲ್ಲರೂ ಇಲ್ಲ ಪ್ರಾಫಿಟ್ 195 ಕೋಟಿ ಆಗಿದೆ. ಅದು ಒನ್ ಟೈಮ್ ಗೇನಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಅಷ್ಟೊಂದು ಅಪ್ರಿಸಿಯೇಷನ್ ಆಗಿಲ್ಲ. ಒನ್ ಟೈಮ್ ಗೇನ್ ಅಂತ ಒಂಥರ ಸಿಕ್ಕಿರುತ್ತೆ, ಏನೋ ಯಾವುದೋ ಒಂದೊಂದು ಮಾರಿರ್ತಾರೆ, ಅದರಿಂದ ಒಂದಿಷ್ಟು ಕ್ಯಾಪಿಟಲ್ ಗೇನ್ ಬಂದಿರುತ್ತೆ, ಈ ಥರ ಎಲ್ಲ ಬಂದಿರುತ್ತೆ. ಹಾಗಾಗಿ ಪ್ರಾಫಿಟ್ ಬಂದಿದೆ, ಇಲ್ಲಾಂದರೆ ಕಷ್ಟನೇ ಇದೆ ಅಂತ ಅದನ್ನು ಕೂಡ ಜಾಸ್ತಿ ಆಗಿಲ್ಲ. ಸೊ ಇವು ಸುಮಾರು ಬಂದಿದ್ದಂಥ ರಿಸಲ್ಟ್ಸಲ್ಲಿ ಯಾವುದೂ ಪಾಸಿಟಿವಿಟಿ ಬಂದಿಲ್ಲ. UPL ಅಬೌಟ್ ಇಂಡಿಯಾ ಫಾರ್ಮಾ ಕಂಪನಿ ಅವೆರಡು ಪಾಸಿಟಿವಿಟಿ ಬಂದಿದ್ದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಅಂತ ಒಂದು ರಿಸಲ್ಟ್ಸ್ನ ತೋರಿಸಿಲ್ಲ. ಸೊ ನಿಫ್ಟಿನಲ್ಲಿ ನಾವು ನೋಡೋದಾದರೆ ಆಪ್ಷನ್ ಚೈನ್ ನೋಡಿ 24,000ಕ್ಕೆ ಇವಾಗ ದೊಡ್ಡ ಮಟ್ಟಿನ OI ಬಿಲ್ಡಪ್ ಆಗಿದೆ. ಕಾಲ್ ಸೈಡಲ್ಲಿ ಅಂದರೆ ಕಾಲ್ ಸೆಲ್ ಅಪ್ ಮಾಡಿರೋರು ಜಾಸ್ತಿ ಆಗಿದ್ದಾರೆ. 23,900 ಕೂಡ ಕೆಳಗಡೆ ದೊಡ್ಡ ಸಪೋರ್ಟ್ ಅಂದರೆ 23,500ಕ್ಕೆ ಕಾಣಿಸ್ತಾ ಇರೋದು. ಅಲ್ಲಿ ತನಕ ಅದಕ್ಕೆ ಮ್ಯಾಚ್ ಮಾಡೋ ಥರ OIಗಳು ಬಿಲ್ಡಪ್ ಆಗಿಲ್ಲ. ಹಾಗಾಗಿನೇ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆಗೆ ಸ್ವಲ್ಪ OIದು ನೆಗೆಟಿವ್ ಬಯಾಸ್ಡ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಕ್ಲೈಂಟ್ ಇನ್ ಡೇಟಾ ಬಂದಿಲ್ಲ ಇನ್ನು. ಇವತ್ತಿಂದು 8ನೇ ತಾರೀಕಿಂದ ಬಂದಿದೆ. ನಿನ್ನೆ ತನಕ ಬುಲ್ಲಿಶ್ ಆಗಿದ್ರು, ಇವತ್ತು ಕೂಡ ಬುಲ್ಲಿಶ್ ಆಗಿ ಕ್ಲೋಸ್ ಮಾಡಿದ್ರು ಅಂದರೆ ನಾಳೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಇವತ್ತು FIDI ಡೇಟಾನು ಇನ್ನೂ ಇದರಲ್ಲಿ ಸೆನ್ಸಿಬಲ್ ಅಲ್ಲಿ ಅಪ್ಡೇಟ್ ಆಗಿಲ್ಲ. ಇಲ್ಲಿ ನೋಡ್ತೀನಿ. ಅದಕ್ಕಿಂತ ಮುಂಚೆ ನೋಡೋದಾದರೆ ಹೀಟ್ ಮ್ಯಾಪು 169 ಕಂಪ್ನಿಗಳು ನೆಗೆಟಿವ್ ಆಗಿದೆ, 40 ಕಂಪ್ನಿಗಳು ಪಾಸಿಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲದೂ ಕೂಡ ನೆಗೆಟಿವ್. ನಿಫ್ಟಿನಲ್ಲೂ 40% ನೆಗೆಟಿವ್ ಆಗೇ ಇದೆ. ಇದೆಲ್ಲ 80% ಆಫ್ ದ ಸ್ಟಾಕ್ಸ್, 40 ಅಂದರೆ 80% ಆಗುತ್ತಲ್ವ, 80% ಸ್ಟಾಕ್ಸ್ ಇವತ್ತು ನೆಗೆಟಿವ್ ಆಗಿತ್ತು. ಹೆಲ್ತ್ ಕೇರು, ಫಾರ್ಮಾ, FMCG ಸ್ಲೈಟಾಗಿ ಪಾಸಿಟಿವ್ ಆಗಿ ಬಿಟ್ಟರೆ ಎಲ್ಲ ಸೆಕ್ಟರ್ಗಳು ನೆಗೆಟಿವ್ ಇತ್ತು. ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವತ್ತಿನ ಟಾಪ್ ಲೂಸರ್ ಸೆಕ್ಟರ್ ಆಗಿದೆ. ಮಾರ್ಕೆಟ್ನಲ್ಲಿ ಮತ್ತೆ ಒಂದು ಕೆಂಪು ಬಂದಿದೆ. ಇವಾಗ FIDI ಸಮರಿ ಅಂತ ನೋಡೋದಾದ್ರೆ ಇವತ್ತು 8,400 ಕೋಟಿ ಮಾರಿದ್ದಾರೆ FIಗಳು. ಅದನ್ನು DIಗಳು ಮ್ಯಾಚ್ ಮಾಡೋಕ್ಕಾಗಿಲ್ಲ. 5,939 ಕೋಟಿ ಮಾತ್ರ ಬೈ ಮಾಡಿದ್ದಾರೆ. ಹಾಗಾಗಿ ಮಾರ್ಕೆಟಲ್ಲಿ ದೊಡ್ಡ ಮಟ್ಟಿನ ಫಾಲ್ ಬಂದಿದೆ. IPOಗಳು ಯಾವುದು ನೋಡದೇ ಇರೋದೇ ವಾಸಿ, ಯಾವುದು ನಡೀತಾನೂ ಇಲ್ಲ ಕೂಡ ಇವಾಗ. ಸೊ ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಇದೆ. ಒಂದು ಎಸ್ಕಲೇಷನ್ಗಳು ವಾಪಸ್ ಆಗೋ ಥರದಿದೆ. ಯಾವ ಕಾರಣಕ್ಕೆ ಏನಾಗ್ತಾ ಇದೆ, ಏನಾದ್ರು ಇಂಟರ್ನಲ್ಸ್ ನ್ಯೂಸ್ ಇದೆಯಾ ಮಾರ್ಕೆಟಿಗೆ, ಅದಕ್ಕೋಸ್ಕರ ಈ ಥರ ಪ್ಯಾನಿಕ್ ಮೋಡಿಗೆ ಹೋಗಿದೆಯಾ ಅನ್ನೋದನ್ನ ನೋಡಬೇಕು. ಬಟ್ ಬೇರೆ ಮಾರ್ಕೆಟ್ ಅಂತ ನೀವು ನೋಡ್ತಾ ಬರೋದಾದ್ರೆ ಇವತ್ತು ಅದರಲ್ಲೂ ಕೂಡ ಒಂದು ಸ್ವಲ್ಪ ನೆಗೆಟಿವಿಟಿನೇ ಇತ್ತು. ಐ ಥಿಂಕ್ ನಾನು ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿಲ್ಲ ಅಂದರೆ ಹೇಳ್ತೀನಿ. ಗ್ಲೋಬಲ್ ಇಂಡೆಕ್ಸಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಇವತ್ತು ಹ್ಯಾಂಗ್ಸೆಂಗು ತುಂಬ ಫ್ಲಾಟ್ ಎಂಡ್ ಆಗಿತ್ತು. ಆಸ್ಟ್ರೇಲಿಯಾ ಇಂಡೆಕ್ಸಲ್ಲೂ 0.5% ಕರೆಕ್ಷನ್ ಬಂದಿದೆ. ಫ್ರಾನ್ಸಲ್ಲಿ 1% ಡೌನ್ ಆಗಿದೆ. ಜರ್ಮನಿ ಇಂಡೆಕ್ಸು 0.37% ಡೌನು. ಜಪಾನ್ ಇಂಡೆಕ್ಸು ಕೂಡ 0.47% ಡೌನು. ನಮ್ಮಷ್ಟು ಡೌನ್ ಯಾರೂ ಆಗಿಲ್ಲ. ಅಫ್ಕೋರ್ಸ್ ಇಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಸೆಂಟಿಮೆಂಟಿಗೆ ಒಂದಿಷ್ಟು ಅದು ಕೂಡ ಒಂದು ಆ್ಯಕ್ಟ್ ಆಗಿರ್ಬೋದು ಇಂಡಿಯಾದಲ್ಲಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೋಡೋಣ. ಸೊ ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಇದೆ ಮಾರ್ಕೆಟ್. ಇವಾಗ ಮೇಕ್ ಆರ್ ಬ್ರೇಕ್ ಸಿಚುಯೇಷನ್ಗೆ ಬಂದು ಕೂತಿದ್ದೀವಿ. ಸೊ ಬಂತು ಅಂದರೆ ಒಂದು ದೊಡ್ಡ ಗ್ಯಾಪ್ ಇದೆ, ಅದು ಫಿಲ್ ಆಗಬೇಕು. ಆ ಕಡೆಗೆ ಹೋಗುತ್ತಾ ಗೊತ್ತಿಲ್ಲ. ಆ್ಯಸ್ ಎನ್ ಇನ್ವೆಸ್ಟರ್ ಇಂಥ ಆಪರ್ಚುನಿಟಿಗಳನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ.
ಯಾವುದನ್ನು ಹರಿಬರಿನಲ್ಲಿ ಬೈ ಮಾಡಬೇಕಾಗಿಲ್ಲ. ಯಾವುದೇ ಒಂದು ಸ್ಟಾಕನ್ನು ತುಂಬ ಒಂದು ಹೈ ವ್ಯಾಲ್ಯೂಷನ್ ಕೊಟ್ಟು ಇವಾಗ ತೊಗೊಂಡಿಲ್ಲ ಅಂದರೆ ಇದು ಸಿಗೋದೇ ಇಲ್ಲ ಅಂತ ಅವಸರದಲ್ಲೂ ಬೈ ಮಾಡಬೇಕಾಗಿಲ್ಲ. ಎಲ್ಲದೂ ಒಂದು ತೊಗೊಳೋ ಲೆವೆಲಿಗೆ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ, ಕಾಯಬೇಕು ಅಷ್ಟೇ. ಸೊ ಅಂಥ ಲೆವೆಲ್ನ ನೋಡಿಕೊಂಡು ಅದು ಸೆಕ್ಟರ್ ರೊಟೇಷನ್ ಆಗಿದೆಯಾ, ಅಲ್ಲಿ ಅದು ಒಳ್ಳೆ ಫ್ಯೂಚರ್ ಪ್ರಾಸ್ಪೆಕ್ಟ್ ಇದೆಯಾ ಅಂತ ನೋಡ್ಕೊಂಡು ಮಾಡಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ನೆನ್ನೆ ವಿಡಿಯೋನ ನೋಡಿದ್ರೆ ನಿಮಗೆ ಎಲ್ಲದೂ ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಹೂಡಿಕೆನೂ ಕೂಡ ಒಂದು ಗುರಿ ಜೊತೆ ಇರಬೇಕು. ಅದು ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.